ಕಾಯೋ ನನ್ನ ದೇವನೇ ನಾನು ನಿನ್ನಲ್ಲಿ ಬೇಡಿಕೊಳ್ಳದೆ ಒಂದೇ ಒಂದು ಸಾಕಷ್ಟು ಸಿರಿ ಸಂಪತ್ತನ್ನು ಕೊಟ್ಟಿದ್ಯಾ, ಐಶ್ವರ್ಯವನ್ನು ಕೊಟ್ಟಿದ್ಯಾ. ಅದರ ತಕ್ಕ ಹಾಗೆ ನನಗೆ ಒಬ್ಬ ಮುತ್ತಿನಂತ ಅಣ್ಣನನ್ನು ಕೂಡ ದೊರಕಿಸಿಕೊಟ್ಟಿದ್ಯಾ. ಆದರೆ ನನ್ನನ್ನ ತುಂಬಾ ಒಳ್ಳೆಯನು. ನನ್ನ ಅಣ್ಣನಿಗೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ಕಾಪಾಡು. ನನ್ನನ್ನ ಪ್ರತಿ ವರ್ಷನೂ ಚಕ್ಕಡಿ ರೇಸಿನ ಸ್ಪರ್ಧೆಗೆ ಹೋಗ್ತಾನೆ ಇರ್ತಾನೆ. ಆದ್ರೆ ಈ ಸರಿ 9 ವರ್ಷ ಅವರು ರೇಸಿನ ಸ್ಪರ್ಧೆಯಲ್ಲಿ ವಿಜಯಶಾಲಿಯಾಗಿ ಬಂದಿದ್ದಾನೆ. ಈಗ ಹೋಗಿದ್ದು 10ನೇ ವರ್ಷ. ಆದ್ರೆ ಇದರಲ್ಲಿ ರಾಜ್ಯ ಪ್ರಶಸ್ತಿ ಅವರಿಗೆ ಬರುವಂತೆ ಮಾಡಿ ನಮಗೆ ರಕ್ಷಿಸುತ್ತದೆ. ಜ್ಯೋತಿ, ಪೂಜೆ ಮುಗಿತೇನಮ್ಮ? ಮುಗಿತು, ಬನ್ನಿ ಅಲ್ಲಿಗೆ ಪ್ರಸಾದ ಕೊಡ್ತೇನೆ, ತೆಗೆದುಕೊಳ್ಳುವಂತೆ. ಏನಮ್ಮ, ಇಷ್ಟೊತ್ತಾದ್ರೂ ನಿಮ್ಮ ಅಣ್ಣನವರು ಇನ್ನೂ ಬರಲೇ ಇಲ್ವಲ್ಲ? ಎಲ್ಲಿಗೆ ಹೋಗಿದ್ದಾರೆ? ಅವರು ಚಕ್ಕಡಿ ಸ್ಪರ್ಧೆಗೆ ಅಂತ ಹೋಗಿದ್ದಾರೆ ಅತ್ತಿಗೆ. ಖಂಡಿತವಾಗ್ಲು ಇಷ್ಟರಲ್ಲಿ ಬಂದ್ರು ಕೂಡ ಬರಬಹುದು. ನೆನಸು ಅಷ್ಟರಲ್ಲಿ ಅಣ್ಣ ಬಂದೇ ಬಿಟ್ರು. ತಂಗಿ,
ಪೂಜೆ ಮುಗಿಯಿತೇನಮ್ಮ? ಅದ ನೀವು ಬಂದೇ ಇಲ್ಲ ಹಾ ನೋಡಮ್ಮ, ಈಗ ತಾನೇ ಬಂದೆ. ಏನ್ರಿ ಈಗ ಬಂದ್ರಿದ್ರಿ? ಹಾ ಹೌದು ಸಾವಿತ್ರಿ, ಪ್ರತಿ ವರ್ಷ ನಮ್ಮ ಗ್ರಾಮದ ಕಂಬಿ ದೇಸಿ ನಿಮಿತ್ತವಾಗಿ ರೈತರಿಗಾಗಿ ಚಕ್ಕಡಿ ಸ್ಪರ್ಧೆ ಹಮ್ಮಿಕೊಂಡಿದ್ರಲ್ಲ, ಅದು ಅಲ್ಲದೆ ಈ ಸತತವಾಗಿ 10 ವರ್ಷ ಯಾರು ಚಕ್ಕಡಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆಯುತ್ತಾರೆ ಅವರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ವಿಜೇತವನ್ನು ಇಟ್ಟುಕೊಂಡಿದ್ದರು. ಆ ಪ್ರಶಸ್ತಿಯಲ್ಲಿ ಇಂದು ನಾನು ಆ ನರೇಂದ್ರನ ಎತ್ತರವನ್ನು ಹಿಂದೆ ಹಾಕಿ ಸತತವಾಗಿ 10 ವರ್ಷ ಸೋಲಿಲ್ಲದ ಸರ್ದಾರನಾಗಿ ಬಂದಿದ್ದಕ್ಕಾಗಿ ಆ ಜಾತ್ರಾ ಕಮಿಟಿಯವರು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೊಟ್ಟು ಕಳಿಸಿದ್ದಾರೆ. ಆಶೀರ್ವಾದ ಮಾಡಮ್ಮ ಈ ನಿನ್ನ ಅಣ್ಣನಿಗೆ. ಅಣ್ಣ, ನನಗೆ ಗೊತ್ತಿತ್ತು ಈ ವರ್ಷ ಕೂಡ ಯಾವತ್ತಿದ್ರು ನೀನೇ ವಿಜಯಶಾಲಿಯಾಗಿ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತಣ್ಣ. ಹಾ ಹೌದಮ್ಮ, ನನ್ನ ತಂಗಿ ಯಾವತ್ತಿದ್ದರು ಅಣ್ಣನ ಮೇಲೆ ಈ ರೀತಿಯಾಗಿ ಆಸೆ ಇಟ್ಟುಕೊಂಡಾದರೂ ನನಗೆ ಗೊತ್ತು. ನೋಡಮ್ಮ, ಈ ಸಂತೋಷ ಸಂಭ್ರಮದಲ್ಲಿ ನಾವೆಲ್ಲರೂ ಒಂದು ಸಂಭ್ರಮ ಗೀತೆಯಿಂದ ನಾವು ಅದೇನಿಲ್ಲ, ನಿನ್ನ ಸಂತೋಷನೇ ನನ್ನ ಸಂತೋಷ. ಗುಡ್ಡಾಪುರ ಜಾನಮನ ಭಕ್ತಿಗೋಸ್ಕರವಾಗಿ ಅವರು ಎಲ್ಲರೂ ಹೋಗ್ತಾ ಇದ್ದಾರೆ. ಅದರಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ನಾನು ಕೂಡ ಅಲ್ಲಿಗೆ ಹೋಗ್ಬೇಕು ಅಂತ ತುಂಬಾ ಆಸೆ ಆಗಿದ್ದೆ. ಹೋಗಿ ಬರ್ಲೇನೇನಾ? ನೋಡಮ್ಮ, ಆಯ್ತು.
ಆಡಿನ ಗೆಳತಿಯರೆಲ್ಲ ಆ ಗುಡ್ಡಾಪುರ ದಾನಮ್ಮ ದೇವಿ ದರ್ಶನಕ್ಕೆ ಪಾದಯಾತ್ರೆ ಹುಡುಕ್ತಾರೆ ಎಂದ ಮೇಲೆ ನೀನು ಕೂಡ ಅವ್ರ ಜೊತೆ ಹೊಡಮ್ಮ. ನೋಡು ಅಲ್ಲಿ ಒಳಗಡೆ ನಿನಗಾಗಿ ಹಣವನ್ನು ಇಟ್ಟಿದ್ದೇನೆ, ಖರ್ಚಿಗೆ ತೆಗೆದುಕೊಂಡು ನಿನ್ನ ಗೆಳತಿಯರ ಜೊತೆ ದಾನಮ್ಮ ದೇವಿ ದರ್ಶನ ಪಡೆದುಕೊಂಡು ಬರಮ್ಮ. ಹೋಗಿ ಬರ್ತೀನಿ. ಆಯ್ತು, ಹೋಗಿ ಬರಮ್ಮ. ಹೋಗಿ ಬರ್ತೀನಿ ಅತ್ತಿಗೆ. ಸಾವಿತ್ರಿ, ನಿನ್ನಲ್ಲಿ ಒಂದು ಮಾತು ಕೇಳಬೇಕಂತ ಮಾಡಿದ್ದೇನೆ. ಏನ್ರಿ ಅದು ಅಂತ ಮಾತು? ನಮಗೆ ತಂದೆ ತಾಯಿಯನ್ನು ಕಳೆದುಕೊಂಡು ಚಿಕ್ಕರಿರುವಾಗ ಆ ತಂಗಿಯನ್ನು ನನ್ನ ಬುಡಿಯಲ್ಲಿ ಹಾಕಿದ್ದು ಹೋಗಿದ್ದಾರೆ. ಆದ್ರೆ ನನ್ನ ತಂದೆಯವರು ಸಿಕ್ಕಾಪಟ್ಟಿ ಆಸ್ತಿ ಗಳಿಸಿಟ್ಟು ಹೋಗಿದ್ದಾರೆ. ಆದ್ರೆ ಸಾಯುವ ಗಳಿಗೆಯಲ್ಲಿ ನನ್ನ ತಾಯಿ ನನ್ನಿಂದ ಒಂದು ಮಾತು ತೆಗೆದುಕೊಂಡು ಹೋಗಿದ್ದಾಳೆ. ತಂಗಿಗಾಗಿ ನೀನು ಏನಾದ್ರೂ ಒಂದು ಒಳ್ಳೆಯ ಕೆಲಸ ಮಾಡಿ ಅವರ ಹೆಸರು ಉಳಿಯುವಂತೆ ನಡೆದುಕೊಂಡು ಹೋಗಬೇಕಂತ ಅಂದಿದ್ದಾಳೆ. ಅದಕ್ಕಾಗಿ ಊರ ಮುಂದೆ ಇರುವ 50 ಎಕರೆ ಹೊಲದಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ತಂಗಿಯ ಹೆಸರಿನಲ್ಲಿ ವಿದ್ಯಾಸಂಸ್ಥೆ ಕಟ್ಟಬೇಕೆಂದು ಮಾಡಿದ್ದೇನೆ. ಇದಕ್ಕೆ ನೀನು ಒಪ್ಪಿಗೆ ಕೊಡ್ಬೇಕು ಸಾವಿತ್ರಿ. ರೀ, ನಿಮ್ ಇಷ್ಟವೋ ನನ್ನ ಇಷ್ಟ. ನೀವು ಹೇಗೆ ಇದ್ರು ನಾನು ಹಾಗೆ ಮಾಡ್ತೀನಿ. ಆಯ್ತು ಸಾವಿತ್ರಿ, ನಾಳೆ ದಿನವೇ ಶುಭ ಬರ್ತಾ ನೋಡಿ ಆ ವಿದ್ಯಾಸಂಸ್ಥೆಗೆ ಕಟ್ಟಡಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇನೆ. ಆಯ್ತು ರೀ, ನಾಳೆ ಮಾಡುವಂತೆ. ಈಗ ಹೊಟ್ಟೆ ಹಸ್ತಾ ಇದೆ ಇಲ್ಲ, ಮೊದಲು ಹೊಟ್ಟೆ ತುಂಬ ಊಟ ಮಾಡೋರಿಂದ ಬನ್ನಿ ಹೋಗೋಣ. ನೋಡು ಸಾವಿತ್ರಿ, ಊಟ ಆಮೇಲೆ ಇದ್ದೇ ಇರುತ್ತದೆ. ನೋಡಿ, ರಾಜ್ಯ ಮಟ್ಟದ ಚೆಕ್ಕಡಿ ಸ್ಪರ್ಧೆಯಲ್ಲಿ ವಿಜೇತರಾಗಿ ಪ್ರಶಸ್ತಿ ಗೆದ್ದ ಬಂದ ಈ ನನ್ನೆಲ್ಲರಿಗೂ ಒಂದು ಸಿಹಿ ಮತ್ತು ಕೊಟ್ಟರೆ ಮಾತ್ರ ಆಮೇಲೆ ಊಟ ಮಾಡುವೆ. ಹೌದೇನ್ರಿ? ಎಂತ ಆಸೆ ಇಟ್ಕೊಂಡು ಕೊಡ್ತಿದ್ದೀರಾ ನೀವು? ಹೌದು ಸಾವಿತ್ರಿ. ಆಯ್ತು ರೀ, ನಿಮ್ ಇಷ್ಟದಂತೆ ಆಗಲಿ.